ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಡೀ ವಿಶ್ವದಲ್ಲಿ ಭವಿಷ್ಯವಾಣಿಗಳನ್ನು ನಂಬೋರು ಕೇಳೋರು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಸಂಸ್ಕೃತಿಯ ಬಗ್ಗೆ ಪಾಶ್ಚಿಮಾತ್ಯರು ಅವಹೇಳನ ಮಾಡ್ತಾ ಇರುವವರೇ ಈಗ ಭಾರತದ ಸಂಸ್ಕೃತಿಯನ್ನ ಭಾರತದಲ್ಲಿ ನುಡಿಯಲಾಗೋ ಭವಿಷ್ಯವಾಣಿಗಳನ್ನು ನಂಬೋಕೆ ಶುರು ಮಾಡಿದ್ದಾರೆ. ಇದೇ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿದ್ದ ಬಾಬಾ ವಾಂಗಾ ಅನ್ನೋ ಕಣ್ಣಿಲ್ಲದ ಕುರುಡು ವೃದ್ಧ ಮಹಿಳೆ ವಿಶ್ವದ ಬಗ್ಗೆ ಭಯಾನಕ ಭವಿಷ್ಯವಾಣಿಯನ್ನು ನುಡಿದಿದ್ದಾಳೆ. ಇದೇ ಭವಿಷ್ಯವಾಣಿಯಲ್ಲಿ ಇದೇ ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಪಂಚ ಅರ್ಧ ಭಾಗವಾಗತ್ತೆ. ಏಷ್ಯಾದಲ್ಲಿ ಭಾರಿ ಪ್ರಕೃತಿ ವಿಕೋಪಗಳಾಗ್ತವೆ, ಭೂಕಂಪ ಮತ್ತು ಸುನಾಮಿ ಎದ್ದು ಮತ್ತೊಂದು ವಿನಾಶಕಾರಿ ಸಂಭವಿಸುತ್ತೆ ಅಂತ ಇದೇ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ಈ ಕಣ್ಣಿಲ್ಲದ ಕುರುಡು ಮಹಿಳೆ ನುಡಿದ ಭವಿಷ್ಯವಾಣಿ ಯಾವುವು? ಪುರಿ ಜಗನ್ನಾಥ ಭವಿಷ್ಯಮಾಲಿಕದಲ್ಲಿ ನುಡಿಯಲಾಗಿದ್ದ ಭವಿಷ್ಯವಾಣಿಯು ನಿಜವಾಗುತ್ತಾ? ಈ ವರ್ಷ ಭಾರತಕ್ಕೆ ಕಂಟಕ ಅಂದಿದ್ದ ಕಾಲಜ್ಞಾನಗಳು ನಿಜವಾಗ್ತಾವ? ಈ ಗಂಡಾಂತರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಬಾಬಾ ವಾಂಗಾ ಮತ್ತು ಭವಿಷ್ಯಮಾಲಿಕದಲ್ಲಿ ಬರೆದಿಡಲಾಗಿರುವಂತಹ ಭವಿಷ್ಯವಾಣಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಭಾರತದಲ್ಲಿ ಜೊತೆಗೆ ಕೇಂದ್ರದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿಯವರ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 76 ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಒಂದು ಅನಿಯಮಿತ ಕಾನೂನು ಇದೆ, ಅಂದರೆ ಅಸಂವಿಧಾನಿಕ ಕಾನೂನು ಇದೆ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ 75 ವರ್ಷ ಆಗ್ತಾ ಇದ್ದಂತೆ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಯಾವುದೋ ಒಂದು ಅಧ್ಯಕ್ಷ ಸ್ಥಾನನೋ ಅಥವಾ ಮಗದೊಂದು ಸ್ಥಾನವನ್ನು ಅಲಂಕರಿಸಿಕೊಂಡು ಅಧಿಕಾರವನ್ನು ಮಾಡಬಹುದು. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಿಡ್ಕೊಂಡು ಪ್ರಧಾನಿವರೆಗೂ ಯಾವುದೇ ಹುದ್ದೆಯನ್ನು ಅವರು ಅಲಂಕರಿಸಬಾರದು ಯಾವಾಗ 75 ವರ್ಷ ಆಗ್ತಾ ಇದ್ದಂತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಪ್ಟೆಂಬರ್ನಲ್ಲಿ 75 ವರ್ಷ ಕಂಪ್ಲೀಟ್ ಆಗಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸುವುದಕ್ಕೆ ಸ್ವಪಕ್ಷದಲ್ಲಿಯೇ ಅನೇಕ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಅಂದ್ರೆ ಮುಂಗಾರು ಅಧಿವೇಶನ ಆದ ತಕ್ಷಣ ಮುಂದಿನ ತಿಂಗಳು ಕೇಂದ್ರದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ಅನೇಕ ಬೆಳವಣಿಗೆಗಳ ಬಿರುಗಾಳಿ ಬೀಸಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗಾಗಲೇ ಬಾಬಾ ವಾಂಗಾ ಮತ್ತು ಭವಿಷ್ಯಮಾಲಿಕ ಅನ್ನುವಂತಹ ಪುಸ್ತಕಗಳಲ್ಲಿ ಬರೆದಿಡಲಾಗಿದೆ. ಇದೇ ಬಾಬಾ ವಾಂಗಾ ಭಾರತವನ್ನ ಒಬ್ಬ ಚಾಯ್ ಮಾರುವಂತಹ ವ್ಯಕ್ತಿ, ಸಾದಾ ವ್ಯಕ್ತಿ ದೇಶವನ್ನ ಆಳ್ತಾನೆ ಅಂತ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆದ್ರೆ ಈಗ ಹೊರಬಿದ್ದಿರುವ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ಒಂದು ಘಟನೆ ಸಂಭವಿಸುತ್ತೆ, ಇಡೀ ವಿಶ್ವದ ಗಮನ ಸೆಳೆಯುತ್ತೆ ಅಂತ ಇದೇ ಬಾಬಾ ವಾಂಗಾ ಬರೆದಿದ್ದಾರೆ. ಹಾಗಾದ್ರೆ ಬಾಬಾ ವಾಂಗಾ ಬರೆದಿರುವ ಹಾಗೆಯೇ ಮೋದಿಯವರು ಏನಾದರೂ ರಾಜೀನಾಮೆಯನ್ನು ಕೊಡ್ತಾರಾ? ಅಥವಾ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಪಾಕಿಸ್ತಾನದ ಆಕ್ರಮಿತ ಪ್ರದೇಶವಾಗಿರುವಂತಹ ಪಿಒಕೆ ಮೇಲೆ ಯುದ್ಧ ಸಾರಿ ಪಿಒಕೆ ಭಾರತದ ವಶಪಡಿಸಿಕೊಳ್ತಾರಾ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಹೋಗುತ್ತೆ. ಇನ್ನು ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿರುವಂತಹ ಭವಿಷ್ಯವಾಣಿ ಏನಂತ ನೋಡ್ತಾ ಹೋಗೋದಾದ್ರೆ, 2030ರ ಹೊತ್ತಿಗೆ ಭಾರತವನ್ನ ಒಬ್ಬ ಯೋಗಿ ಪುರುಷ ಆಳ್ತಾನೆ, ಅವನಿಗೆ ಸಂತಾನವೂ ಇರೋದಿಲ್ಲ, ಅವನು ಕ್ಲೀನ್ ಹ್ಯಾಂಡ್ ಆಗಿರ್ತಾನೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಹಾಗಾದ್ರೆ ಮುಂದಿನ ಪ್ರಧಾನಿ ಅಂದ್ರೆ 2030ರ ಹೊತ್ತಿಗೆ ಪ್ರಧಾನಿಯಾಗಿ ಯಾರು ಅಧಿಕಾರ ಸ್ವೀಕಾರ ಮಾಡ್ತಾರೆ? ಯಾರು ಯೋಗಿ ಪುರುಷ, ಜೊತೆಗೆ ಯಾರು ಸಂತಾನ ಇಲ್ಲದಂತಹ ವ್ಯಕ್ತಿ? ನಮ್ಮ ದೇಶದಲ್ಲಿ ಈಗ ನಮ್ಮ ಮುಂದೆ ಇರುವಂತಹ ಜನಪ್ರಿಯ ವ್ಯಕ್ತಿಗಳಂತಂದ್ರೆ 3 ಜನ. 1 ಪ್ರಧಾನಿ ನರೇಂದ್ರ ಮೋದಿ, 2 ಯೋಗಿ ಆದಿತ್ಯನಾಥ್, 3 ರಾಹುಲ್ ಗಾಂಧಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಸೊ ಹೀಗಾಗಿ ಅವರ ಸಾಧ್ಯತೆ ಕಡಿಮೆ ಇರುತ್ತೆ. ಈಗ ಇರೋದು ಯೋಗಿ ಆದಿತ್ಯನಾಥ್ ಅವರು ಮತ್ತು ರಾಹುಲ್ ಗಾಂಧಿ ಅವರು. ಇವರಿಬ್ಬರಲ್ಲಿ ಯಾರು ಮುಂದಿನ ಪ್ರಧಾನಿ ಆಗ್ತಾರೆ? ಈ ಭವಿಷ್ಯವಾಣಿ ನಿಜವಾಗಬೇಕು ಅಂತಂದ್ರೆ ನಾವು 2030ರವರೆಗೆ ಕಾಯಲೇಬೇಕಾಗತ್ತೆ. ಇನ್ನು ಇದಿಷ್ಟೇ ಅಲ್ಲದೆ ಬಾಬಾ ವಾಂಗಾ ಅವರು ಭಾರತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಅವಘಡ ಸಂಭವಿಸುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಬಾಬಾ ವಾಂಗಾ ಅವರು 2025ರ ಕೆಲವೊಂದಿಷ್ಟು ಆಘಾತಕಾರಿ ಭವಿಷ್ಯವಾಣಿಗಳನ್ನು ಸಹ ನುಡಿದಿದ್ದಾರೆ. ರಾಜಕುಮಾರಿ ಡಯಾನಾ ಸಾವು, 9/11 ನಂತಹ ಪ್ರಮುಖ ಜಾಗತಿಕ ಘಟನೆಗಳನ್ನ ಈ ಹಿಂದೆಯೇ ಭವಿಷ್ಯ ನುಡಿದಿದ್ದಂತಹ ಬಾಬಾ ವಾಂಗಾ 2025ರಲ್ಲಿ ಪ್ರಪಂಚದಾದ್ಯಂತ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯವಾಣಿ ನುಡಿದಿದ್ರು.
ಆ ಭವಿಷ್ಯವಾಣಿಯ ಸಾಲುಗಳು ಈಗ ಮತ್ತೆ ವೈರಲ್ ಆಗ್ತಾ ಇದ್ದಾವೆ. ಅವರ ಅನುಯಾಯಿಗಳು ಈ ಭವಿಷ್ಯವಾಣಿಯನ್ನ ಜಗಜ್ಜಾಹೀರು ಮಾಡ್ತಾ ಇದ್ದಂತೆ ಸೆಪ್ಟೆಂಬರ್ ತಿಂಗಳಿನಿಂದ ವಿನಾಶ ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗ್ತಾಗಿದೆ. ಬಾಬಾ ವಾಂಗ್ ಅವರ ಅತಿದೊಡ್ಡ ಭವಿಷ್ಯವಾಣಿಯಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಪಾತ್ರವನ್ನ ಪ್ರಮುಖ ಅಂತ ಪರಿಗಣಿಸಲಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಪುಟಿನ್ ಪ್ರಭಾವ ಮತ್ತಷ್ಟು ಬೆಳೆಯುತ್ತದೆ ಮತ್ತು ಅವರು ಉಕ್ರೇನ್ ಯುದ್ಧವನ್ನ ಗೆಲ್ಲುವ ಅಂಚಿಗೆ ಬರುತ್ತಾರೆ ಅಂತ ಇದೇ ಭವಿಷ್ಯಗಾರತಿ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಯುರೋಪ್ ಗಮನಾರ್ಹ ಕ್ರಾಂತಿಯನ್ನ ಎದುರಿಸಬೇಕಾಗತ್ತೆ, ಆದರೆ ರಷ್ಯಾ ಜಗತ್ತನ್ನ ಸಂಭಾಳಿಸಿ ಪ್ರಾಬಲ್ಯವನ್ನ ಸಾಧಿಸುತ್ತೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು 2025ರಲ್ಲಿ ನೈಸರ್ಗಿಕ ವಿಕೋಪಗಳು ದುಪ್ಪಟ್ಟಾಗತ್ತೆ. ಬಾಬಾ ವಾಂಗ ಅವರು 2025ರ ಅಂತ್ಯದಕ್ಕೆ ಭಯಾನಕ ಭವಿಷ್ಯವಾಣಿಗಳಲ್ಲಿ ಒಂದು ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿದ್ದಾಗಿದೆ. ಇವರು ಪ್ರಪಂಚದಾದ್ಯಂತ ಭೂಕಂಪ, ಚಂಡಮಾರುತ, ಪ್ರವಾಹ ಮತ್ತು ಕಾಡ್ಗಿಚ್ಚಿನಂತಹ ಭಯಾನಕ ಘಟನೆಗಳನ್ನು ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ ಮಾನವ ಜೀವನ ಮತ್ತು ಮೂಲ ಸೌಕರ್ಯಗಳಿಗೆ ಭಾರೀ ಹಾನಿ ಉಂಟು ಮಾಡುವ ವಿನಾಶಕಾರಿ ಭೂಕಂಪ ಸಂಭವಿಸಿ ದೊಡ್ಡನ್ನ ತತ್ತರಿಸಿ ಹೋಗ್ತಾನೆ ಅಂತ ಹೇಳಲಾಗಿದೆ. ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವವನ್ನ ಆಳೋದಕ್ಕೆ ಹುಚ್ಚು ಡಿಸಿಷನ್ಗಳನ್ನು ತಗೊಳ್ತಿದ್ದಾರೆ. ತನಗೆ ಗೊತ್ತಿಲ್ಲ ಮುಂದೆ ಏನಾಗತ್ತೆ ಅಂತ. ಆದರೆ ಬಾಬಾ ವಾಂಗ ನುಡಿದಿರುವಂತಹ ಭವಿಷ್ಯವಾಣಿಯಲ್ಲಿ ಅಮೆರಿಕದಲ್ಲಿ ಭಾರೀ ಭೂಕಂಪ ಸಂಭವಿಸುತ್ತೆ, ಮಾನವ ಸಂಪನ್ಮೂಲ ಅಂದರೆ ಕಟ್ಟಡಗಳು ಉರುಳಿ ಹೋಗುತ್ತೆ, ಸೇತುವೆಗಳು ನೆಲಸಮವಾಗತ್ತೆ, ಪ್ರವಾಹ ತಲೆದೂರತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ವಿಶ್ವದ ಮೇಲೆ ತೆರಿಗೆ ವಾರ್ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವೇ ಟ್ರಂಪ್ ವಿರುದ್ಧ ತಿರುಗಿ ಬೀಳೋದು ಪಕ್ಕಾ ಅಂತ ಇದೇ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಆದ್ದರಿಂದ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ವಿಶ್ವವನ್ನ ಆಳ್ತಾನೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಇನ್ನು 1911ರಲ್ಲಿ ಜನಿಸಿದಂತಹ ಬಾಬಾ ವಾಂಗ ತಮ್ಮ 12ನೇ ವಯಸ್ಸಲ್ಲಿ ಕಣ್ಣನ್ನ ಕಳೆದುಕೊಂಡಿರುವಂತಹ ವಿಚಾರ ಗೊತ್ತಾಗತ್ತೆ. ಅದಾದ ನಂತರ ಮುಂದಿನ ಭವಿಷ್ಯವಾಣಿಗಳನ್ನು ಹೇಳೋದಕ್ಕೆ ಅವರಿಗೆ ಶಕ್ತಿ ಬರತ್ತಂತೆ. 1996ರಲ್ಲಿ ಅವರು ತೀರಿಕೊಳ್ತಾರೆ. ಈಗ ಏಷ್ಯಾದಲ್ಲಿ ಭೂಕಂಪ ಮತ್ತು ಸುನಾಮಿಯ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹೊಸ ಸಾಂಕ್ರಾಮಿಕ ರೋಗಗಳು ಜಗತ್ತಿನಾದ್ಯಂತ ಹರಡತ್ವೆ, ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿನ ಪ್ರಗತಿಯಿಂದ ಅದನ್ನ ಗುಣಪಡಿಸಬಹುದು. ಪರಿಸರ ಮತ್ತು ತಾಪಮಾನದಲ್ಲಿ ಆಗುವಂತಹ ಬದಲಾವಣೆಯಿಂದ ಈ ರೋಗಗಳು ಹರಡಬಹುದು. ಕೋವಿಡ್ನಂತಹ ರೋಗಗಳು ಮತ್ತೆ ಜಗತ್ತನ್ನ ಕಾಡಬಹುದು, ಆದರೆ ಜನರು ಭಯಭೀತರಾಗಬೇಕಾಗಿಲ್ಲ ಎನ್ನುವ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅಂತ ಇಂಗ್ಲಿಷ್ ಮಾಧ್ಯಮಗಳು ಹೇಳಿವೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಕ್ರಾಂತಿಗಳು ನಡೆಯುವುದರಿಂದ ಮನುಷ್ಯನ ಜೀವಿತಾವಧಿ ಹೆಚ್ಚಾಗಲಿದೆ. ಹಲವು ಸಂಶೋಧನೆಗಳಿಂದಾಗಿ ರೋಗಗಳಿಗೆ ಲಸಿಕೆ ಸಿಗಲಿದೆ. ಹೀಗಾಗಿ ಜನರ ಭಯವೂ ಕಮ್ಮಿಯಾಗತ್ತೆ. ಮುಂದಿನ ದಿನಗಳಲ್ಲಿ ಯುರೋಪ್ ಜನಸಂಖ್ಯೆ ಕಮ್ಮಿಯಾಗತ್ತೆ. ಇನ್ನು 8 ವರ್ಷಗಳಲ್ಲಿ ಸಮುದ್ರದ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳವಾಗಲಿದೆ. ಹಿಮನದಿಗಳು ಕರಗೋ ಸಾಧ್ಯತೆ ಇದೆ. ಹೀಗಾಗಿ ಮಂಗಳೂರು, ಉಡುಪಿ ಸೇರಿದಂತೆ ಅನೇಕ ದೇಶದ ಕರಾವಳಿಗಳು ನೀರಲ್ಲಿ ಹೋಮವಾಗುವಲ್ಲಿದೆ, ನೀರಿನಲ್ಲಿ ಮುಳುಗಿ ಹೋಗಲಿವೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ಹಿಂದೂ ಪರಂಪರೆಯ ಪ್ರಕಾರವೂ ಕೂಡ ಅನೇಕರು ಕಾಲಜ್ಞಾನಗಳನ್ನು ಬರೆದಿಟ್ಟಿದ್ದಾರೆ. ಅದರಲ್ಲಿ ಪುರಿ ಜಗನ್ನಾಥದಲ್ಲಿರುವಂತಹ ಭವಿಷ್ಯಮಾಲಿಕ ಆಗಿರಬಹುದು, ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಆಗಿರಬಹುದು. ಹೀಗೆ ಅನೇಕ ಕಾಲಜ್ಞಾನಗಳು ಆಗಾಗ ವೈರಲ್ ಆಗ್ತಾ ಇರತ್ತೆ ಮತ್ತು ಸುದ್ದಿಗಳಾಗ್ತಾ ಇರತ್ತೆ. ಆದರೆ ಪುರಿ ಜಗನ್ನಾಥದಲ್ಲಿರುವಂತಹ ಭವಿಷ್ಯಮಾಲಿಕ ಅನ್ನುವಂತಹ ಪುಸ್ತಕದಲ್ಲೂ ಕೂಡ 2025 ವರ್ಷದಲ್ಲಿ ಅನೇಕ ಸಾವು ನೋವು ಮತ್ತು ದುರಂತಗಳು ಸಂಭವಿಸಲಿವೆ. ಅದು ಕೂಡ ಸೆಪ್ಟೆಂಬರ್ ತಿಂಗಳಿನಿಂದಲೇ ಶುರುವಾಗಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದೇ ಭವಿಷ್ಯಮಾಲಿಕ ಅನ್ನುವಂತಹ ಪುಸ್ತಕದಲ್ಲಿ ಗಮನ ಸೆಳೆದಿರುವಂತಹ ಪ್ರಮುಖ ಭವಿಷ್ಯವಾಣಿಗಳು ಯಾವುವು ಅಂದ್ರೆ, ಭಾರತದ ಮೇಲೆ 13 ಇಸ್ಲಾಂ ರಾಷ್ಟ್ರಗಳ ಆಕ್ರಮಣ, ಭಾರತವನ್ನ ಛಿದ್ರ ಮಾಡಲು 13 ಇಸ್ಲಾಂ ದೇಶಗಳು ಒಗ್ಗಟ್ಟಾಗಿ ಆಕ್ರಮಣ ಮಾಡಲಿವೆಯಂತೆ. ಚೀನಾದೊಂದಿಗೆ ಸೇರಿಕೊಳ್ಳುವಂತಹ ಈ 13 ಇಸ್ಲಾಮಿಕ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. 2025ರಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶಿಸಿದಾಗ 3ನೇ ಮಹಾಯುದ್ಧ ಪ್ರಾರಂಭವಾಗತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಆಗಿದ್ದು ಇದೆ. ಅಂದರೆ ಶನಿಯು ಯಾವಾಗ ಮೀನರಾಶಿಗೆ ಎಂಟ್ರಿ ಕೊಡ್ತಾನೋ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸಂಭವಿಸುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಆಗಿದ್ದು ಇದೆ.
ಈ ಒಂದು ನಭೋಮಂಡಲದಲ್ಲಿ ಆಗ್ತಾ ಇರುವಂತಹ ಗೋಚರ ಈಗ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಾ ಇದೆ. ಅಂದರೆ ಶನಿಯು ಮೀನರಾಶಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ವಿಶ್ವದಲ್ಲಿ 3ನೇ ಮಹಾಯುದ್ಧ ಸಂಭವಿಸುತ್ತೆ ಅಂತ ಇದೇ ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಈ 3ನೇ ಮಹಾಯುದ್ಧವು 6 ವರ್ಷ 3 ತಿಂಗಳು ಕಾಲ ನಡೆಯುತ್ತೆ. ಆಕಾಶದಲ್ಲಿ 2 ಸೂರ್ಯರು ಇದ್ದಂತೆ ಕಾಣಿಸುತ್ತೆ. ಒಂದು ಸೂರ್ಯ ಅಂತ ಭಾವಿಸಲಾಗಿದೆ, ಇನ್ನೊಂದು ಹೊಳೆಯುವ ಆಕಾಶಕಾಯ ಅಂತ ಹೇಳಲಾಗಿದೆ. ಇನ್ನು ಈ ಪ್ರಕಾಶಮಾನವಾದ ವಸ್ತುವು ಧೂಮಕೇತು ಅಥವಾ ಸಣ್ಣ ಉಲ್ಕಾಶಿಲೆಯಾಗಿರಬಹುದು ಅಂತ ಹೇಳಲಾಗುತ್ತೆ. ಇನ್ನು 2030ರಲ್ಲಿ ಕಲಿಯುಗ ಅಂತ್ಯವಾಗಲಿದೆಯಂತೆ. ಅದಾದ ಬಳಿಕ ಹೊಸ ಯುಗ ಪ್ರಾರಂಭವಾಗುತ್ತೆ. ಇದು ಚೈತನ್ಯ ಪೂರ್ವಕವಾಗಿರುತ್ತೆ. ಆದರೆ ಅದಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನ ಮಾತ್ರ ಬದುಕಿರುತ್ತಾರೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನ ಮಾತ್ರ ಬದುಕಿರುತ್ತಾರೆ. ಚೀನಾ ದೇಶ ಛಿದ್ರವಾಗತ್ತೆ. ಅಮೆರಿಕದ ಬಹುತೇಕ ಪಾಲು ಜಲಾವೃತವಾಗತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗತ್ತೆ. ಇವೆಲ್ಲವೂ ಕೂಡ 2030ರ ಒಳಗೆ ಸಂಭವಿಸುತ್ತೆ. ಆ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷ ಆಗಿರ್ತಾನೆ. ಆತನಿಗೆ ಸಂತಾನ ಇರೋದಿಲ್ಲ ಅಂತ ಬರೆದಿಡಲಾಗಿದೆ. ಹಾಗಾದ್ರೆ ಆ ಯೋಗಿ ಪುರುಷ ಯಾರು? ಪ್ರಧಾನಿ ನರೇಂದ್ರ ಮೋದಿಯವರ, ಅಥವಾ ಯೋಗಿ ಆದಿತ್ಯನಾಥ್ ಅವರ, ಅಥವಾ ರಾಹುಲ್ ಗಾಂಧಿರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಬಾಬಾ ವಾಂಗ ಮತ್ತು ಭವಿಷ್ಯಮಾಲಿಕದಲ್ಲಿ ಬರೆದಿಡಲಾಗಿರುವಂತಹ ಭವಿಷ್ಯವಾಣಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಭಾರತದಲ್ಲಿ ಜೊತೆಗೆ ಕೇಂದ್ರದಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಪ್ರಧಾನಿ ನರೇಂದ್ರ ಮೋದಿಯವರ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 76 ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಒಂದು ಅನಿಯಮಿತ ಕಾನೂನು ಇದೆ, ಅಂದರೆ ಅಸಂವಿಧಾನಿಕ ಕಾನೂನು ಇದೆ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಹುದ್ದೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ 75 ವರ್ಷ ಆಗ್ತಾ ಇದ್ದಂತೆ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಯಾವುದೋ ಒಂದು ಅಧ್ಯಕ್ಷ ಸ್ಥಾನನೋ ಅಥವಾ ಮಗದೊಂದು ಸ್ಥಾನವನ್ನು ಅಲಂಕರಿಸಿಕೊಂಡು ಅಧಿಕಾರವನ್ನು ಮಾಡಬಹುದು. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಿಡ್ಕೊಂಡು ಪ್ರಧಾನಿವರೆಗೂ ಯಾವುದೇ ಹುದ್ದೆಯನ್ನು ಅವರು ಅಲಂಕರಿಸಬಾರದು ಯಾವಾಗ 75 ವರ್ಷ ಆಗ್ತಾ ಇದ್ದಂತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಪ್ಟೆಂಬರ್ನಲ್ಲಿ 75 ವರ್ಷ ಕಂಪ್ಲೀಟ್ ಆಗಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸೋದಕ್ಕೆ ಸ್ವಪಕ್ಷದಲ್ಲಿಯೇ ಅನೇಕ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಅಂದ್ರೆ ಮುಂಗಾರು ಅಧಿವೇಶನ ಆದ ತಕ್ಷಣ ಮುಂದಿನ ತಿಂಗಳು ಕೇಂದ್ರದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ಅನೇಕ ಬೆಳವಣಿಗೆಗಳ ಬಿರುಗಾಳಿ ಬೀಸಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗಾಗಲೇ ಬಾಬಾ ವಾಂಗ ಮತ್ತು ಭವಿಷ್ಯಮಾಲಿಕ ಅನ್ನುವಂತಹ ಪುಸ್ತಕಗಳಲ್ಲಿ ಬರೆದಿಡಲಾಗಿದೆ. ಇದೇ ಬಾಬಾ ವಾಂಗ ಭಾರತವನ್ನ ಒಬ್ಬ ಚಾಯ್ ಮಾರುವಂತಹ ವ್ಯಕ್ತಿ, ಸಾದಾ ವ್ಯಕ್ತಿ ದೇಶವನ್ನ ಆಳ್ತಾನೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆದ್ರೆ ಈಗ ಹೊರಬಿದ್ದಿರುವ ಬಾಬಾ ವಾಂಗ ಅವರ ಭವಿಷ್ಯವಾಣಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ಒಂದು ಘಟನೆ ಸಂಭವಿಸುತ್ತೆ, ಇಡೀ ವಿಶ್ವದ ಗಮನ ಸೆಳೆಯುತ್ತೆ ಅಂತ ಇದೇ ಬಾಬಾ ವಾಂಗ ಬರೆದಿದ್ದಾರೆ. ಹಾಗಾದ್ರೆ ಬಾಬಾ ವಾಂಗ ಬರೆದಿರುವ ಹಾಗೆಯೇ ಮೋದಿಯವರು ಏನಾದರೂ ರಾಜೀನಾಮೆಯನ್ನು ಕೊಡ್ತಾರಾ, ಅಥವಾ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಪಾಕಿಸ್ತಾನದ ಆಕ್ರಮಿತ ಪ್ರದೇಶವಾಗಿರುವಂತಹ ಪಿಒಕೆ ಮೇಲೆ ಯುದ್ಧ ಸಾರಿ ಪಿಒಕೆ ಭಾರತದ ವಶಪಡಿಸಿಕೊಳ್ತಾರಾ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಹೋಗುತ್ತೆ. ಇನ್ನು ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿರುವಂತಹ ಭವಿಷ್ಯವಾಣಿ ಏನಂತ ನೋಡ್ತಾ ಹೋಗೋದಾದ್ರೆ, 2030ರ ಹೊತ್ತಿಗೆ ಭಾರತವನ್ನ ಒಬ್ಬ ಯೋಗಿ ಪುರುಷ ಆಳ್ತಾನೆ, ಅವನಿಗೆ ಸಂತಾನವೂ ಇರೋದಿಲ್ಲ, ಅವನು ಕ್ಲೀನ್ ಹ್ಯಾಂಡ್ ಆಗಿರ್ತಾನೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ. ಹಾಗಾದ್ರೆ ಮುಂದಿನ ಪ್ರಧಾನಿ ಅಂದ್ರೆ 2030ರ ಹೊತ್ತಿಗೆ ಪ್ರಧಾನಿಯಾಗಿ ಯಾರು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಯಾರು ಯೋಗಿ ಪುರುಷ, ಜೊತೆಗೆ ಯಾರು ಸಂತಾನ ಇಲ್ಲದಂತಹ ವ್ಯಕ್ತಿ? ನಮ್ಮ ದೇಶದಲ್ಲಿ ಈಗ ನಮ್ಮ ಮುಂದೆ ಇರುವಂತಹ ಜನಪ್ರಿಯ ವ್ಯಕ್ತಿಗಳಂತಂದ್ರೆ 3 ಜನ. 1 ಪ್ರಧಾನಿ ನರೇಂದ್ರ ಮೋದಿ, 2 ಯೋಗಿ ಆದಿತ್ಯನಾಥ್, 3 ರಾಹುಲ್ ಗಾಂಧಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಸೊ ಹೀಗಾಗಿ ಅವರ ಸಾಧ್ಯತೆ ಕಡಿಮೆ ಇರುತ್ತೆ. ಈಗ ಇರೋದು ಯೋಗಿ ಆದಿತ್ಯನಾಥ್ ಅವರು ಮತ್ತು ರಾಹುಲ್ ಗಾಂಧಿ ಅವರು. ಇವರಿಬ್ಬರಲ್ಲಿ ಯಾರು ಮುಂದಿನ ಪ್ರಧಾನಿ ಆಗ್ತಾರೆ? ಈ ಭವಿಷ್ಯವಾಣಿ ನಿಜವಾಗಬೇಕು ಅಂತಂದ್ರೆ ನಾವು 2030ರವರೆಗೆ ಕಾಯಲೇಬೇಕಾಗತ್ತೆ. ಇನ್ನು ಇದಿಷ್ಟೇ ಅಲ್ಲದೆ ಬಾಬಾ ವಾಂಗ ಅವರು ಭಾರತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಅವಘಡ ಸಂಭವಿಸುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ನೋಡಿದ್ರಲ್ಲ ಬಾಬಾ ವಾಂಗ ಮತ್ತು ಭವಿಷ್ಯಮಾಲಿಕದಲ್ಲಿ ಪ್ರಕಟವಾಗಿರುವಂತಹ ಭವಿಷ್ಯವಾಣಿಗಳು ಅಂತ. ನಿಮ್ಮ ಪ್ರಕಾರ ಯಾರು ಮುಂದಿನ ಪ್ರಧಾನಿಯಾಗ್ತಾರೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.